ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಬೆಟ್ಟದ ನೆಲ್ಲಿಕಾಯಿ ಉಪಯೋಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಧಾರಾಳವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಸ್ಕರ್ವಿ ಡಿಸೀಸನ್ನು ತಡೆಗಟ್ಟುತ್ತೆ, ಹಾಗೆ ಅಯನ್ ಅಬ್ಸಾರ್ಪ್ಷನ್ಗೆ ಸಹಾಯ ಮಾಡುತ್ತೆ ಹಾಗೂ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ವಿಟಮಿನ್ ಎ ಧಾರಾಳವಾಗಿರೋದ್ರಿಂದ ದೃಷ್ಟಿ ದೋಷಗಳನ್ನು ನಿವಾರಿಸುತ್ತೆ, ಆಂಟಾಸಿಡ್ ಆಗಿ ಕೆಲಸ ಮಾಡುತ್ತೆ, ಅಂದರೆ ಅಸಿಡಿಟಿಗೆ ತುಂಬ ಒಳ್ಳೆಯದು, ಬಾಡಿ ಹೀಟನ್ನು ಕಡಿಮೆ ಮಾಡುತ್ತೆ, ಕ್ಯಾಲ್ಶಿಯಂ ರಿಚ್ ಆಗಿರೋದ್ರಿಂದ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಫ್ರೆಶ್ ಜ್ಯೂಸನ್ನು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಒಬೆಸಿಟಿ ನಿವಾರಣೆ ಆಗುತ್ತೆ, ಹೈ ಬಿ ಪಿ ಹೈಪರ್ ಟೆನ್ಷನನ್ನು ಕಂಟ್ರೋಲ್ ಆಗಿರುತ್ತೆ, ಹಾರ್ಟ್ ಮತ್ತು ಲಿವರ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಡಯಾಬಿಟಿಕ್ ಪೇಷಂಟ್ಗಳಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ಕಂಟ್ರೋಲ್ ಆಗಿರುತ್ತೆ. ಹೀಗಿರಬೇಕಾದ್ರೆ ಬೆಟ್ಟದ ನೆಲ್ಲಿಕಾಯಿನ ಡೈಲಿ ಯೂಸ್ ಮಾಡೋದು ತುಂಬ ಒಳ್ಳೆಯದು. ವರ್ಷ ಪೂರ್ತಿ ಬೆಟ್ಟದ ನೆಲ್ಲಿಕಾಯಿ ಸಿಗೋದಿಲ್ಲ, ಆದ್ದರಿಂದ ನಾವು ಇದನ್ನು ಪ್ರಿಸರ್ವ್ ಮಾಡಬೇಕು. ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಚಟ್ನಿ ತಂಬಳಿ ಮಾಡ್ಕೋಬೋದು ಡೈಲಿ. ಫ್ರೆಶ್ ನೆಲ್ಲಿಕಾಯಿ ಸಿಗೋ ಟೈಮಲ್ಲಿ ಫ್ರೆಶ್ ಆಗಿ ಯೂಸ್ ಮಾಡ್ಕೋಬೋದು, ಇಲ್ಲದೇ ಇದ್ದಾಗ ಇದರಲ್ಲಿ ಚಟ್ನಿ ತಂಬಳಿ ಮಾಡ್ಕೋಬೋದು. 15-20 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀವಿ, ದೊಡ್ಡ ಗಾತ್ರದ್ದು. ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಗೆ ಒರೆಸಿ ನೀರೆಲ್ಲ ತೆಗೆದುಬಿಟ್ಟು ಈ ಥರ ತುರಿದು 5-6 ಕಪ್ಪಷ್ಟು ಬೆಟ್ಟದ ನೆಲ್ಲಿಕಾಯಿಗೆ 5-6 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಮಿಕ್ಸ್ ಮಾಡಿ ವರ್ಷ ಆದರೂ ಕೆಡದೇ ಇರೋ ಥರ ಇಟ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಏರ್ಟೈಟ್ ಗ್ಲಾಸ್ ಬಾಟಲಲ್ಲಿ ತುಂಬಿಸಿ ಇಡಬೇಕು. 1-2 ತಿಂಗಳಾದಾಗ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಆಗ ಇದ್ರದ್ದು ಮೆಡಿಸಿನಲ್ ಪ್ರಾಪರ್ಟಿ ಇನ್ನೂ ಇಂಪ್ರೂವ್ ಆಗುತ್ತೆ. ಈ ಥರ ಮಾಡಿಟ್ಟಿರೋ ಮಿಶ್ರಣ ಸ್ವಲ್ಪ ಹಳೇದಾದ ನಂತರ ಇದು ಡಯೇರಿಯಾ, ಡಿಸೆಂಟ್ರಿ, ಲೂಸ್ ಮೋಷನ್, ಇಂಡೈಜೆಷನ್ಗೆ ಉಪಯೋಗಿಸ್ಕೋಬೋದು. 1 ಸ್ಪೂನಷ್ಟು ಈ ಮಿಶ್ರಣನ ತಗೊಂಡು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ಡಿಸೆಂಟ್ರಿ, ಲೂಸ್ ಮೋಷನ್, ಡಯೇರಿಯಾ ಈ ಥರದ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಡೈಜೆಷನ್ಗೆ ಚೆನ್ನಾಗಿ ಡೈಜೆಷನ್ಗೋಸ್ಕರ ಇದನ್ನ ಚಟ್ನಿ ತಂಬಳಿ ಮಾಡ್ಕೊಂಡು ಡೈಲಿ ಯೂಸ್ ಮಾಡ್ಬೋದು. ಥರ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ನೀರು ಬಿಟ್ಟಿತ್ತು, ಉಪ್ಪು ಚೆನ್ನಾಗಿ ತಾಗಿದಾಗ ಇದನ್ನು ಚೆನ್ನಾಗಿ ಟೈಟ್ ಕಂಟೈನರ್ಲಿ ಮುಚ್ಚಿಟ್ಬಿಟ್ಟು 1-2 ತಿಂಗಳಾದ್ಮೇಲೆ ಈ ಥರ ಬಣ್ಣ ಚೇಂಜ್ ಆಗುತ್ತೆ. ಇದನ್ನು ನಾವು ಚಟ್ನಿ ತಂಬಳಿ ಈ ಥರ ಯೂಸ್ ಮಾಡ್ಕೋಬೋದು, ಇಲ್ಲ ಮಜ್ಜಿಗೆ ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ.